ಹಲೋ ಸ್ಟೂಡೆಂಟ್, ಇವತ್ತಿನ ಅವಧಿಯಲ್ಲಿ ನಾನು ಜೂನ್ 2021 ವಾರ್ಷಿಕ ಪರೀಕ್ಷೆಗೆ ಯಾವ ಯಾವ ಮಹತ್ವದ ಪ್ರಶ್ನೆಗಳು ಬರ್ತವೆ. ನಾನು ಯಾವ ಸ್ಟೂಡೆಂಟ್ ಕೇಳಿದ್ರು, ಸರ್ ಮಹತ್ವದ ಪ್ರಶ್ನೆಗಳನ್ನ ಹೇಳ್ರಿ ಅಂತ ಹೇಳಿ. ನಾನು ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಸಾಕಷ್ಟು ವಿಡಿಯೋಗಳನ್ನ ಮುಂದೆ ಮಾಡೋದಿದ್ದೇನೆ. ಎಲ್ಲಾ ವಿಡಿಯೋಗಳನ್ನ BTC ಸ್ಟೂಡೆಂಟ್ ನಿಮ್ಗೆ ಎಕ್ಸಾಮ್ ಬಹಳ ಹೆಲ್ಪ್ ಆಗುತ್ತೆ. ನಾನು ಇವತ್ತಿನ ಅವಧಿಯಲ್ಲಿ ಫಸ್ಟ್ ಲೆಸನ್ ಇದೆ ನೋಡಿ, ಎ ಹೀರೋ. ಆ ಹೀರೋ ಲೆಸನ್ ಮೇಲೆ ಯಾವ ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಎಕ್ಸಾಮ್ ದಲ್ಲಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಹೀರೋ ಲೆಸನ್ ಮೇಲೆ 3 ಮಾರ್ಕ್ಸ್ ಇಂದು ಒಂದು ಪ್ರಶ್ನೆ ಬರುತ್ತೆ. 3 ಮಾರ್ಕ್ಸ್ ಇಂದು ಒಂದು ಪ್ರಶ್ನೆ. ಆಮೇಲೆ ಜೊತೆಗೆ ಏನು ಅಂತಂದ್ರೆ ಒಂದು RC ಬರುತ್ತೆ, ಎಕ್ಸ್ಟ್ರಾಕ್ಟ್ ಅಂತ ಏನ್ ಹೇಳ್ತೀವಲ್ಲ ಅದು. ಟೋಟಲ್ ಮಾರ್ಕ್ಸ್ ಎಷ್ಟು? 6 ಮಾರ್ಕ್ಸ್ ಬರುತ್ತೆ. 3 + 3 = 6 ಮಾರ್ಕ್ಸ್. ಇವತ್ತಿನ ಅವಧಿಯಲ್ಲಿ ನಾನು 3 ಮಾರ್ಕ್ಸ್ ಪ್ರಶ್ನೆಗಳು ಯಾವ್ಯಾವ ಬರ್ತವೆ, ಅದಕ್ಕೆ ಯಾವ ರೀತಿ ನಾವು ಉತ್ತರಗಳನ್ನ ಬರೀಬೇಕು ಅನ್ನೋದು ಇವತ್ತಿನ ಅವಧಿಯಲ್ಲಿ ನಾನು ಹೇಳ್ತೇನೆ. ಇಲ್ಲಿ ಫಸ್ಟ್ ಕ್ವಶನ್ 3 ಮಾರ್ಕ್ಸ್ ಯಾವ್ದು ಬರ್ಬೋದು ಅಂತಂದ್ರೆ, ಅಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಎ ರಿಪೋರ್ಟ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಸ್ವಾಮೀಸ್ ಲೈಫ್, ಜಸ್ಟಿಫೈ ಅಂತ ಹೇಳಿದ್ದಾರೆ. ಒಂದು ಬಂದಂತ ನ್ಯೂಸ್ ಪೇಪರ್ ರಿಪೋರ್ಟ್ ಸ್ವಾಮಿಯ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನ ಆಯ್ತು, ಹಾಗೆ ಅಂತ ಕೇಳಿದ್ದಾರೆ. ಇದನ್ನ ಸಮರ್ಥಿಸಿರಿ. ಜಸ್ಟಿಫೈ ಅಂತಂದ್ರೆ ಏನೋ, ಸಮರ್ಥಿಸಿರಿ ಅಂತ ಅರ್ಥ. ಇದು ಉತ್ತರ ಬರೀಬೇಕಾದ್ರೆ ನಿಮ್ಗೆ ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ನೋಡಿ, ಟೆಕ್ಸ್ಟ್ ಬುಕ್ ಇರೋ ತೆಗೆದು ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಉತ್ತರ ಇದೆ. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ who while returning home by the jungle path came face to face with a tiger. By reading this, father asked Swami, what do you say to that? Swami replied, strength and age are important, courage is not important. But father argued, courage is everything, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಫಾದರ್ ಮತ್ತೆ ಸ್ವಾಮಿ ನಡುವೆ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಸೊ ಇದು ಆರ್ಗ್ಯುಮೆಂಟ್ ನಡೆದುತ್ತೆ. ಫಾದರ್ ಆರ್ಡರ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್, ಬಟ್ ಸ್ವಾಮಿ ವಾಸಂಟ್ ರೆಡಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಬಟ್ ಸ್ವಾಮಿಗೆ ಅದು ಆಗ್ತಾನೆ ಇಲ್ಲ, ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ಅಲ್ಲಿ. ಸೊ ಫಾರ್ ದಿಸ್ ರೀಸನ್ it took an unexpected event in Swami life ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಬರಿಬೇಕಾಗುತ್ತೆ. ಇದು ಫಸ್ಟ್ ಕ್ವಶನ್. ಇದು ಎರಡನೇ ಪ್ರಶ್ನೆ ಯಾವ್ದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಬರುತ್ತೆ ಅಂತಂದ್ರೆ, ಅಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸ್ವಾಮಿ ಮೇಡ್ ಎ ಕಾಮೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ವಾಸ್ ಹಿ ರೈಟ್? ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದಟ್ ಆಫ್ ಹಿಸ್ ಫಾದರ್? Swami made a comment on the newspaper report. Yes, definitely. Swami made a comment. Comment ಮಾಡಿದಾನೆ. Was he right? Yes, he was right. Comment ಮಾಡಬಹುದು, ಯಾರು ಬೇಕಾದ್ರೂ ಕಮೆಂಟ್ ಮಾಡಬಹುದು. How did his view differ from that of his father? ಅಂದ್ರೆ ಸ್ವಾಮಿ ವ್ಯೂಗೂ ಫಾದರ್ ವ್ಯೂಗೂ ಏನ್ ವ್ಯತ್ಯಾಸ ಇದೆ? ಸ್ವಾಮಿ said that courage was not important. Strength and age were important. According to Swami ಏನು ಅಂತಂದ್ರೆ ಸ್ಟ್ರೆಂತ್ ಮತ್ತು ಏಜ್ ಇಂಪಾರ್ಟೆಂಟ್, ಕರೇಜ್ ಇಂಪಾರ್ಟೆಂಟ್ ಅಂತ. ಬಟ್ ಸ್ವಾಮೀಸ್ ಫಾದರ್ ಆರ್ಗ್ಯೂಡ್ ದಟ್ ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಆದ್ರೆ ಸ್ವಾಮೀಸ್ ಫಾದರ್ ಹೇಳೋದೇ ಬೇರೆ, ಕರೇಜೇ ಎಲ್ಲ, ಸ್ಟ್ರೆಂತ್ ಮತ್ತು ಏಜು ನೆಗ್ಲಿಜಿಬಲ್ ಅಂತ ಸ್ವಾಮಿ ಫಾದರ್ ಹೇಳ್ತಾರೆ. ಸೊ these are the some differences between argument between ಸ್ವಾಮಿ ಅಂಡ್ ಸ್ವಾಮಿ ಫಾದರ್. ಇದು ನಡುವೆ ನಡೀತಕ್ಕಂಥ ಒಂದು ಆರ್ಗ್ಯುಮೆಂಟ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಬರೀಬಹುದು. ಇದು 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಅಂತಿದೆ. ಇನ್ನೊಂದು ಪ್ರಶ್ನೆ, ಇದು ಬಹಳ ಇಂಪಾರ್ಟೆಂಟ್. ಸ್ವಾಮಿ ತನ್ನ ತಂದೆಯಿಂದ ತಪ್ಪಿಸಿಕೊಳ್ಳಲು
ಏನೇನು ವಿಫಲ ಯತ್ನಗಳನ್ನ ಮಾಡಿದ, ಡೆಸ್ಪರೇಟ್ ಅಟೆಂಪ್ಟ್ಸ್ ಅಂತ ಬರ್ತದೆ. ಡೆಸ್ಪರೇಟ್ ಅಟೆಂಪ್ಟ್ಸ್ ಅಂತಂದ್ರೆ ವಿಫಲ ಯತ್ನಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಏನೇನ್ ಮಾಡಿದ? ಫಸ್ಟ್ ಒನ್, ಅಲ್ಲಿ ಸ್ವಾಮಿ ಒಂದು ಕ್ರಿಕೆಟ್ ಕ್ಲಬ್ ಬಗ್ಗೆ ಮಾತಾಡ್ತಾನೆ, ಅದೊಂದು ಪಾಯಿಂಟ್ ಹಾಕ್ಬೇಕಾಗುತ್ತೆ. ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಅಲ್ಲಿ ಸ್ಕಾರ್ಪಿಯನ್ಸ್ ಬಗ್ಗೆ ಹೇಳ್ತಾನೆ ನೋಡಿ, ಅದೊಂದು ಹಾಕಿ. ಫಸ್ಟ್ ಒನ್ ಏನ್ ಹೇಳಿದೆ ನಾನು, ಕ್ರಿಕೆಟ್ ಕ್ಲಬ್ ಬಗ್ಗೆ. whenever father ordered him to sleep alone in his office room, it appeared him like a prideful proposition. Prideful proposition ಅಂದ್ರೆ ಕನ್ನಡದಲ್ಲಿ ಭಯಾನಕ ಸೂಚನೆ ಅಂತ ಹೇಳ್ತಾರೆ. Because he had always slept beside his granny in the passage. ಅವ್ರಿಗೆ ಬ್ಯಾಡ ಬಿಟ್ಟಿರುತ್ತೆ, ಯಾವತ್ತು ಅಜ್ಜಿ ಹತ್ರನೇ ಮಲ್ಕೊಂಡ್ಬಿಟ್ಟಾರೆ. By this event, Swami made desperate attempts. He told about cricket club. What he said? He said that their cricket members, they were going to admit even elders in their cricket club. ಅವ್ರು ಹೇಳ್ತಾನೆ, ಅಪ್ಪ ನಮ್ಮ ಕ್ರಿಕೆಟ್ ಕ್ಲಬ್ದಲ್ಲಿ ದೊಡ್ಡವ್ರು ಕೂಡ ತರ್ಕೋತೀವಿ ಅಂತ. And he said, our captain had asked me to tell you. Like this, ಅವನು ಹೇಳ್ತಾನೆ ಇರುತ್ತೆ. But father wasn't agree. Father ಯಾವತ್ತೂ ಅಗ್ರಿ ಆಗಿಲ್ಲ. ಇದೊಂದು ಪಾಯಿಂಟ್. ಇನ್ನು ಎರಡನೇ ಡೆಸ್ಪರೇಟ್ ಅಟೆಂಪ್ಟ್ ಯಾವುದು ಅಂತಂದ್ರೆ, ಸ್ವಾಮಿ ಸ್ಕಾರ್ಪಿಯನ್ ಕತೆ ಹೇಳ್ತಾನೆ. ಅದೇನ್ ಹೇಳ್ತಾನೆ? ಸ್ವಾಮಿ ಆರ್ಗ್ಯೂಡ್ ಅಗೇನ್. ಏನು ಅಂತಂದ್ರೆ, your office room was very dusty. There may be scorpions behind your law books. ಅಂದ್ರೆ ಅಲ್ಲಿ ಸ್ಕಾರ್ಪಿಯನ್ಸ್ ಇದಾವೆ. ಆಮೇಲೆ ಅದೇನದ ಅಂತಂದ್ರೆ ಸ್ಕಾರ್ಪಿಯನ್ಸ್ ಮತ್ತೆ ಲಾ ಬುಕ್ಸ್ ಇದಾವೆ. ಇದು ಕೂಡ ಒಂದು ನೆಪ ಅಂತ ಹೇಳ್ತಾರೆ. ಅದು ಲೈಕ್ ದಿಸ್ he made desperate attempts to escape from his father's order. ಅದು ತಪ್ಪಿಸ್ಕೊಳ್ಳಿಕ್ಕೆ ಮಾಡಿದಂತ ಒಂದು ವೇ ಅಂತ ಹೇಳ್ಬೋದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನೊಂದು 3 ಮಾರ್ಕ್ಸ್ ಯಾವ್ದು ಬರ್ಬೋದು ಅಲ್ಲಿದೆ ನೋಡಿ. ವೈ ಡಿಡ್ ಸ್ವಾಮಿ ಕನ್ಕ್ಲೂಡ್ ದಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಪ್ರೈಡ್ಫುಲ್? ಸ್ವಾಮಿಗೆ ಫಾದರು ಆಫೀಸ್ ರೂಮ್ ನಲ್ಲಿ ಅಲೋನ್ ಆಗಿ ಮಲ್ಕೋ ಅಂತ ಹೇಳಿರ್ತಾರೆ. But it appeared him a prideful proposition. ಅಂದ್ರೆ ಸ್ವಾಮಿಗೆ ಇದು ಭಯಾನಕ ಸೂಚನೆ ಅಂತ ಅನಿಸ್ತು. ಅವಾಗ ಸ್ವಾಮಿ ಯಾಕೆ ಹಾಗೆ ಅನಿಸ್ತು ಅಂತ, ಯಾಕೆ ಸ್ವಾಮಿಗೆ ಹಾಗೆ ಅನಿಸ್ತು? ಬಿಕಾಸ್ ಸ್ವಾಮಿ ಹ್ಯಾಡ್ ದ ಬ್ಯಾಡ್ ಹ್ಯಾಬಿಟ್ ಟು ಆಲ್ವೇಸ್ ಸ್ಲೀಪ್ beside his granny in the passage, and any change in this arrangement kept him trembling and awake all night. ಸ್ವಾಮಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ. ಏನು ಅಂತಂದ್ರೆ, ಅವನು ಯಾವತ್ತು ಗ್ರಾನಿ ಬಿಸಾಡೆ ಮಕ್ಕೋಬೇಕು, ಗ್ರಾನಿ ಹತ್ರನೇ ಮಕ್ಕೋಬೇಕು. ಬೈ ಚಾನ್ಸ್ ಅದ್ರಾಗ ಏನಾದ್ರು ವ್ಯತ್ಯಾಸ ಆಯ್ತಂದ್ರೆ ಅವನು ರಾತ್ರಿ ಎಲ್ಲ ಎತ್ತಿರ್ತಾನೆ. ಅದನ್ನೇ ಕೊಟ್ಟಿರ್ತಾನೆ. He kept him trembling and awake all night. ಅಪ್ರಿಡಿ ಹೆಸರು. ಇದು ಸ್ವಾಮಿ ವೀಕ್ ಪಾಯಿಂಟ್. ಸೊ ಈ ವೀಕ್ ಪಾಯಿಂಟ್ ಫಾದರ್ ಗೊತ್ತೇ ಇತ್ತು. ಅದಕ್ಕಾಗಿ ಫಾದರ್ ನೀನು ಆಫೀಸ್ ಒಬ್ಬನೇ ಮಲ್ಕೋ ಅಂದಾಗ ಸ್ವಾಮಿ ಏನ್ ಮಾಡಿದ, ಒಪ್ಕೊಳ್ಳಿಲ್ಲ. ಇಟ್ ಅಪಿಯರ್ಡ್ ಹಿಮ್ ಅ ಪ್ರೈಡ್ಫುಲ್ ಪ್ರಪೋಸಿಷನ್. ಅವನಿಗೆದು ಭಯಾನಕ ಸೂಚನೆ ಅಂತ. ಪ್ರೈಡ್ಫುಲ್ ಪ್ರಪೋಸಿಷನ್ ಕನ್ನಡದಲ್ಲಿ ಏನಾಗುತ್ತೆ ಅಂತಂದ್ರೆ ಭಯಾನಕ ಸೂಚನೆ. ಸೊ ಈ ರೀತಿ ಇದು ಪುತ್ರವನ್ನ ಬರೀಬಹುದು. ನೋಡಿ ಸ್ಟೂಡೆಂಟ್, ಇವತ್ತು ನಾನು 4 ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳಿದ್ರು. ಇನ್ನೂ ಸಾಕಷ್ಟು 3 4 ಪ್ರಶ್ನೆಗಳಿದ್ದಾರೆ. ಅವುಗಳ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ತೀನಿ. ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಇದರಿಂದ